ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು, ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ, ದೇವರು ನಮಗೆ ಕೊಟ್ಟಿರುವಂತಹ ಈ ಒಂದು ಅವಕಾಶವನ್ನು ದೇವರ ನಾಮದ ಮಹಿಮೆಗೋಸ್ಕರವಾಗಿ ನಾವು ಉಪಯೋಗಿಸುವ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವರು ಆತ್ಮದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಈ ಮುಂಜಾನೆಯಲ್ಲಿ ಆತ್ಮಸ್ವರೂಪನಾದ ದೇವರನ್ನು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ನಾವು ಒಟ್ಟಾಗಿ ಸೇರಿ ಆರಾಧಿಸುವಂತೆ ಸರ್ವಶಕ್ತನಾದ ದೇವರು ನಮಗೆ ಕೃಪೆಯನ್ನು ಕೊಡುವುದಕ್ಕೋಸ್ಕರವಾಗಿ ಪ್ರಾರಂಭದಲ್ಲಿ ನಾವು ನಮ್ಮ ಶಿರಗಳನ್ನು ಬಾಗಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮಯ ಪರಿಶುದ್ಧ ನಾಮಕ್ಕೆ ನಾವು ವಂದನೆಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಈ ವಾರದ ಮೊದಲನೆಯ ದಿನದಲ್ಲಿ, ಈ ನವೆಂಬರ್ ತಿಂಗಳಿನ ಪ್ರಾರಂಭ ಭಾನುವಾರ, ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಂದರ್ಭಕ್ಕಾಗಿ, ದಿನಕ್ಕಾಗಿ ಸ್ತೋತ್ರ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ. ನಿಮ್ಮ ಸನ್ನಿಧಾನದಲ್ಲಿ ಕರ್ತನೆ, ನಿಮ್ಮ ಆಲಯದಲ್ಲಿ, ನಿಮ್ಮ ಸನ್ನಿಧಾನದಲ್ಲಿ ಕರ್ತನೆ, ನಾವು ಕಳೆಯುವಂತಹ ಈ ದಿನ ನಮ್ಮ ಜೀವಿತಕ್ಕೆ ಎಷ್ಟು ಆಶೀರ್ವಾದಕ್ಕೆ ಕಾರಣವಾಗಿ ಮಾರ್ಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನಾವು ಹಾಡುವಂತಹ ಹಾಡುಗಳ ಮೂಲಕವಾಗಿ, ಧ್ಯಾನ ಮಾಡುವಂತಹ ನಿಮ್ಮ ವಾಕ್ಯದ ಮೂಲಕವಾಗಿ ಇಂದು ನಾವು ನಿಮ್ಮನ್ನು ಆರಾಧಿಸುವಾಗ ನಮ್ಮ ಆರಾಧನೆ ಪರಲೋಕ ಸಂತೋಷಿಸುವಂತಹ ಆರಾಧನೆಯಾಗಿ ಮಾರ್ಪಡುವಂತೆ ಕೃಪೆ ಮಾಡು. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಪಟ್ಟಣಗಳಲ್ಲಿ ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿಯೊಂದು ಆರಾಧನೆಗಳನ್ನು ಆಶೀರ್ವದಿಸು ಕರ್ತನೆ. ಯಾವ ರೀತಿಯ ಅಡ್ಡಿ ಆತಂಕಗಳು ಇಲ್ಲದೆ, ಹೌದು ಕರ್ತನೆ, ಸ್ವತಂತ್ರವಾಗಿ ಈ ಮುಂಜಾನೆಯಲ್ಲಿ ನಿಮ್ಮನ್ನು ಆರಾಧಿಸುವಂತೆ ಪ್ರತಿಯೊಬ್ಬರ ಜೀವಿತದಲ್ಲಿ ಕೃಪೆ ಮಾಡು. ಯಾರಾದರೂ ಶಾರೀರಿಕವಾಗಿ ಬಲಹೀನಾವಸ್ಥೆಯಲ್ಲಿ ಆಗಿರುವುದಾದರೆ ನಿನ್ನ ವಾಕ್ಯವನ್ನು ಕಳುಹಿಸಿ ಅವರಿಗೆ ಬಿಡುಗಡೆಯನ್ನ, ಸೌಖ್ಯವನ್ನು ಕೊಡು. ಹೌದು ಕರ್ತನೆ, ಯಾರು ಆಲಸ್ಯವಾಗಿ ತಮ್ಮ ಮನೆಗಳಲ್ಲಿ ಆಗಿರದೆ ಈ ಮುಂಜಾನೆಯಲ್ಲಿ ಕರ್ತನೆ ಜೀವ ಸ್ವರೂಪನಾದ ನಿನ್ನನ್ನ ಸತ್ಯದಲ್ಲಿ ಆರಾಧಿಸುವಂತೆ ಕೃಪೆ ಮಾಡುವುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆ ಕಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೇನ್. ದೇವನಾಮಕ್ಕೆ ಸ್ತೋತ್ರ. ಈ 2022 11ನೇ ತಿಂಗಳಿನ ಪ್ರಾರಂಭ ಭಾನುವಾರಕ್ಕೆ ನಾವು ಸೇರಿ ಬಂದಿದ್ದೇವೆ. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಆತನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನ, ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ, ದೇವರು ಕೊಟ್ಟಿರುವಂತಹ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬೇಕಾಗಿರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಒಂದು ಹಾಡನ್ನು ಹಾಡಿ ದೇವರನ್ನ ಮಹಿಮೆಪಡಿಸುವ. ಆನಂದದಿಂದ, ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ. ಸಂಭ್ರಮದಿಂದ, ಸಡಗರದಿಂದ ಉತ್ಸಾಹ ಮಾಡೋಣ. ಈಗಿರುವ ಸಮಯ ಅಮೂಲ್ಯವೆಂದೆಣಿಸಿ ಜಯಘೋಷ ಮಾಡೋಣ. ಜಯ ಮಂಗಳಂ ದೇವ ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ಆನಂದದಿಂದ, ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ. ಸಂಭ್ರಮದಿಂದ, ಸಡಗಾರದಿಂದ ಉತ್ಸಾಹ ಮಾಡೋಣ. ಆನಂದದಿಂದ, ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ. ಸಂಭ್ರಮದಿಂದ, ಸಡಗಾರದಿಂದ ಉತ್ಸಾಹ ಮಾಡೋಣ. ಈಗಿರುವ ಸಮಯ ಅಮೂಲ್ಯವೆಂದೆಣಿಸಿ ಜಯಘೋಷ ಮಾಡೋಣ. ಜಯ ಮಂಗಳಂ ದೇವಾ, ಜಯ ಮಂಗಳಂ ದೇವಾ. ದೇವರ ವಾಗ್ದಾನಗಳು ನೆರವೇರುವವು, ಕಲ್ಲು ಬಂಡೆಗಳು ಕೂಗಿ ಹೇಳುವವು. ದೇವರ ವಾಗ್ದಾನಗಳು ನೆರವೇರುವವು, ಕಲ್ಲು ಬಂಡೆಗಳು ಕೂಗಿ ಹೇಳುವವು. ಕಣ್ಣೀರೆಲ್ಲ ಒರೆಸಲು ತಿರುಗಿ ಬರುವನು, ಯೇಸು ಮೆಗರುಡನಾಗಿ ಬರುವನು.
ಆನಂದದಿಂದ ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ. ಸಂಭ್ರಮದಿಂದ ಸಡಗಾರದಿಂದ ಉತ್ಸವ ಮಾಡೋಣ. ಈಗಿರುವ ಸಮಯ ಅಮೂಲ್ಯವೆಂದೆಣಿಸಿ ಜಯಘೋಷ ಮಾಡೋಣ. ಜಯ ಮಂಗಳಂ ದೇವಾ. ಪ್ರೀತಿ ಭಕ್ತಿಗಳು ನಮ್ಮಲ್ಲಿರಲಿ, ಸ್ತುತಿ ಸ್ತೋತ್ರ ಗೀತೆಗಳು ಜೊತೆಗಿರಲಿ. ಪ್ರೀತಿ ಭಕ್ತಿಗಳು ನಮ್ಮಲ್ಲಿರಲಿ, ಸ್ತುತಿ ಸ್ತೋತ್ರ ಗೀತೆಗಳು ಜೊತೆಗಿರಲಿ. ಜಯಘೋಷ ಮಾಡುತ್ತಲಿ ಸ್ತುತಿಸೋಣ, ನಾವು ಆತನನ್ನು ಎದುರುಗೊಳ್ಳೋಣ. ಆನಂದದಿಂದ ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ. ಸಂಭ್ರಮದಿಂದ ಸಡಗಾರದಿಂದ ಉತ್ಸವ ಮಾಡೋಣ. ಈಗಿರುವ ಸಮಯ ಅಮೂಲ್ಯವೆಂದೆಣಿಸಿ ಜಯಘೋಷ ಮಾಡೋಣ. ಜಯ ಮಂಗಳಂ ದೇವಾ, ಜಯ ಮಂಗಳಂ ದೇವಾ. ಹಲ್ಲೆಲೂಯ. ಆನಂದದಿಂದ ಉಲ್ಲಾಸದಿಂದ ಜಯಘೋಷ ಮಾಡೋಣ. ಸಂಭ್ರಮದಿಂದ ಸಡಗರದಿಂದ ಉತ್ಸವ ಮಾಡೋಣ. ಈಗಿರುವ ಸಮಯ ಅಮೂಲ್ಯವೆಂದೆಣಿಸಿ ಜಯಘೋಷ ಮಾಡೋಣ. ಜಯ ಮಂಗಳಂ ದೇವ. ದೇವರ ಸನ್ನಿಧಾನದಲ್ಲಿ ನಾವು ಯಾವ ರೀತಿಯಾಗಿ ಆರಾಧಿಸಬೇಕು ಎಂಬುವಂಥದ್ದನ್ನು ಹಾಡುಗಾರನು ಬಹಳ ಸುಂದರವಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಅದರ ಮೊದಲನೇ ಶಾಸ್ತ್ರದಲ್ಲಿ ಬರೆದಿರುವಂಥದ್ದು, ದೇವರ ವಾಗ್ದಾನಗಳು ನೆರವೇರುವವು, ಕಲ್ಲು ಬಂಡೆಗಳು ಕೂಗಿ ಹೇಳುವವು, ಕಣ್ಣೀರೆಲ್ಲ ಒರೆಸಲು ತಿರುಗಿ ಬರುವನು, ಯೇಸು ಮೇಘರೂಢನಾಗಿ ಬರುವನು. ಪ್ರತಿಯೊಬ್ಬ ದೇವರ ಮಗನ ಮಗಳ ಏಕೈಕ ನಿರೀಕ್ಷೆ ಎನ್ನುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎರಡನೆಯ ಬರೋಣ. ಈ ಲೋಕದ ನಮ್ಮ ಜೀವಿತ ಅನ್ನುವಂಥದ್ದು ಪರಲೋಕದ ನಿತ್ಯತ್ವದ ವಾಸಕ್ಕೋಸ್ಕರವಾಗಿ ನಮ್ಮನ್ನೇ ಸಿದ್ಧಪಡಿಸುವಂಥದ್ದಾಗಿದೆ. ಈ ಲೋಕದಲ್ಲಿ ನಾವು ವಾಸಿಸುವಂತಹ ದಿನಗಳು ಅಲ್ಪವೇ ಆಗಿರುವಂಥದ್ದಾಗಿದೆ. 90ನೇ ಕೀರ್ತನೆಯಲ್ಲಿ ಮೋಶೆ ಈ ರೀತಿಯಾಗಿ ಹೇಳಿರುವಂಥದ್ದು, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸುವ ಹಾಗೆ ನಮಗೆ ಜ್ಞಾನದ ಹೃದಯವನ್ನು ದಯಪಾಲಿಸು. ನೋಡಿ, ಎಷ್ಟು ಅರ್ಥಗರ್ಭಿತವಾಗಿ ಮೋಶೆ ಅಲ್ಲಿ ಆ ಒಂದು ವಾಕ್ಯ ಪ್ರಯೋಗವನ್ನ ಬಳಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ನಮ್ಮ ದಿನಗಳು ಕೊಂಚವೇ, ನಮ್ಮ ವಾರಗಳು ಅಲ್ಲ, ನಮ್ಮ ತಿಂಗಳುಗಳು ಅಲ್ಲ, ನಮ್ಮ ವರ್ಷಗಳು ಅಲ್ಲ, ನಮ್ಮ ದಿನಗಳು. ನಾವು ಯಾವಾಗಲೂ ವರ್ಷದ ಕುರಿತಾಗಿ ನಾವು ಹೆಚ್ಚಳ ಪಡುವಂಥವರಾಗಿದ್ದೇವೆ. ಈಗ 2022ರ ನವೆಂಬರ್ ತಿಂಗಳಿಗೆ ಕಾಲಿಟ್ಟಿದ್ದೇವೆ. ಈ ತಿಂಗಳು ಮುಗಿದು ಇನ್ನೊಂದು ತಿಂಗಳು ದಾಟಬಿಟ್ರೆ 2022 ಮುಗಿದೋಗ್ತದೆ. ಒಂದು ವರ್ಷ ದಾಟ್ತು. ಆದರೆ ಒಂದು ವರ್ಷಕ್ಕೆ ಇರುವಂಥದ್ದು ಕೇವಲ 365 ಅಥವಾ 366 ದಿನಗಳು ಮಾತ್ರ. ಇದನ್ನು ನಾವು ಇಂದು ಜ್ಞಾಪಕ ಮಾಡಿಕೊಳ್ಳೋದಿಲ್ಲ. ಇಲ್ಲಿ ಮೋಶೆ ಬಹಳ ಸುಂದರವಾಗಿ ಆತನು ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ನಮ್ಮ ದಿನಗಳು ನಮ್ಮ ವರ್ಷಗಳು ಅಲ್ಲ, ನಮ್ಮ ದಿನಗಳು ಅಲ್ಪವೇ ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ತೇವೆ.
ಇದೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಮನುಷ್ಯನ ಆಯುಷ್ಕಾಲ 70 ವರ್ಷ, ಬಲ ಹೆಚ್ಚಿದ್ರೆ 80 ವರ್ಷ. 70 ವರ್ಷ ಅನ್ನುವಂಥದ್ದನ್ನ 70 ಗುಣಾಕಾರ 365 ಇಲ್ಲ 366 ನಾವು ಗುಣಾಕಾರ ಮಾಡಿದ್ರೆ ಇದು ಬರುವಂಥದ್ದು 25,800 ಚಿಲ್ಲರೆ ದಿನಗಳು ಮಾತ್ರ. ಸೊ ಇದನ್ನ ತನ್ನ ಆತ್ಮಿಕವಾದ ಕಣ್ಣುಗಳಲ್ಲಿ ಕಂಡಂತಹ ಮೋಶೆ ಹೇಳಿರುವಂಥದ್ದು. ಮೋಶೆ ಬದುಕಿದ್ದು 120 ವರ್ಷ. 120 × 365 ಕೇವಲ ಬೆರಳೆಣಿಕೆಯ ದಿನಗಳು ಮಾತ್ರ. ಅಂದ್ರೆ ನಮ್ಮ ಈ ಲೋಕದ ಜೀವಿತ ಅನ್ನುವಂಥದ್ದು ಬೆರಳೆಣಿಕೆಯ ದಿನಗಳಲ್ಲಿ ಎಣಿಸಬಹುದಾಗಿರುವಂಥದ್ದಾಗಿದೆ. ನಾವು 1, 2, 3 ಎಣಿಸುವುದಕ್ಕೆ ಪ್ರಾರಂಭ ಮಾಡಿದ್ರೆ ಕೇವಲ 1 ತಾಸು ಇಲ್ಲ 2 ತಾಸುಗಳಲ್ಲಿ 25,000 ತನಕ ನಮಗೆ ಎಣಿಸ್ಬೋದು ಅನ್ಸುತ್ತೆ ನನ್ನ ಲೆಕ್ಕದಲ್ಲಿ. ಇಲ್ಲ 6 ತಾಸು ಇಟ್ಕೊಳ್ಳಿ, 6 ತಾಸಲ್ಲಿ ನಾವು 1 ರಿಂದ 25,000 ಎಣಿಸ್ಬೋದು. ಅಂದ್ರೆ ನಮ್ಮ ಆಯುಸ್ಸು ಇಷ್ಟೇ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಆಟಗಾರನು ಹೇಳಿರುವಂಥದ್ದು, ಸೊ ದೇವರ ವಾಗ್ದಾನ ನೆರವೇರ್ತದೆ. ಏನು ದೇವರ ವಾಗ್ದಾನ? ಸೊ ನನಗೆ ಈ ಲೋಕದಲ್ಲಿ ಅತ್ಯುನ್ನತವಾದ ಮನೆಯನ್ನ ಕೊಡ್ತೇನೆ ಎಂಬುವಂಥದ್ದು, ಅಥವಾ ಈ ಲೋಕದಲ್ಲಿ ಐಶ್ವರ್ಯವನ್ನು ಕೊಡ್ತೇನೆ ಎಂಬುದಾಗಿಯೋ ಅಲ್ಲ. ಸೊ ದೇವರ ವಾಗ್ದಾನ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಬರೆದಿದೆ. ಸೊ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೋ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ದೇವರ ವಾಗ್ದಾನ ಯಾರಿಗೆ ಕೊಟ್ಟಿದ್ದು? ತನ್ನ ಶಿಷ್ಯರಿಗೆ. ಇದು ಕೇವಲ 12 ಮಂದಿ ಅಪೊಸ್ತಲರಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದಲ್ಲ. ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ಕ್ಷಮಾಪಣೆ ಹೊಂದಿಕೊಂಡು ಪರಿಶುದ್ಧವಾದ ಜೀವಿತವನ್ನು ಜೀವಿಸುವಂತ ಪ್ರತಿಯೊಬ್ಬರಿಗೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡ್ತೇನೆ. ಸೊ ನಾನು ಇರುವಂತಹ ಸ್ಥಳದಲ್ಲಿ ಇರಬೇಕು ನೀವು. ಸೊ ನಿಮ್ಮ ಈ ಲೋಕದ ಜೀವಿತ ಅನ್ನುವಂಥದ್ದು ಕೊಂಚವಾಗಿದೆ. ಸೊ ಇದನ್ನು ಮನಗಂಡಂತಹ ಮೋಶೆ ಹೇಳಿರುವಂಥದ್ದು, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡ್ಕೊಳ್ತೇವೆ. ನಾವು ಪ್ರಯಾಸ ಪಡುವಂಥದ್ದು, ನಾವು ಕಷ್ಟಪಡುವಂಥದ್ದು ಈ ಲೋಕದ ಜೀವಿತಕ್ಕೋಸ್ಕರವಾಗಿ. ಭಾನುವಾರ ಸೋಮವಾರದಿಂದ ಶನಿವಾರದ ತನಕ ಸುಮಾರು 8 ತಾಸುಗಳು ನಾವು ಕೆಲಸವನ್ನ ಮಾಡಿದರೆ, ಪ್ರತಿದಿನ 8 ರಿಂದ 10 ತಾಸುಗಳು ಕೆಲಸ ಮಾಡಿದರೆ 6 ದಿನಕ್ಕೆ ಸುಮಾರು 60 ತಾಸು ಕೆಲಸ ಮಾಡುವಂಥದ್ದು ನಮ್ಮ ಲೌಕಿಕವಾದಂತಹ ವಿಚಾರಗಳಿಗೋಸ್ಕರವಾಗಿ. ನಾವು ಪ್ರಯಾಸ ಪಡುವಂಥದ್ದು ನಮ್ಮ ಲೌಕಿಕವಾದ ವಿಚಾರಕ್ಕೋಸ್ಕರವಾಗಿ. ಅದು ದೇವರು ಹೇಳಿರುವಂಥದ್ದು, ನಿಮ್ಮ ದಿನವು ಕೊಂಚವೇ ಎಂದು ಎಣಿಸಿಕೊಳ್ಳ್ರಿ, ನಿಮಗೆ ನಾನು ಒಂದು ನಿತ್ಯತ್ವದ ವಾಗ್ದಾನವನ್ನು ಕೊಟ್ಟಿದ್ದೇನೆ. ಸೊ ನನ್ನ ವಾಗ್ದಾನ ಅನ್ನುವಂಥದ್ದು ನಾನಿರುವಂತಹ ಸ್ಥಳದಲ್ಲಿ ನೀವಿರಬೇಕು. ಸೊ ನಾನಿರುವಂತಹ ಸ್ಥಳದಲ್ಲಿ ನೀವಿರಬೇಕಾದ್ರೆ ಈ ಕೊಂಚವಾಗಿರುವಂತಹ ಈ ಲೋಕದ ಜೀವಿತದಲ್ಲಿ ನೀವು ಪವಿತ್ರವಾದ ಪರಿಶುದ್ಧವಾದ ಜೀವಿತವನ್ನು ನೀವು ಜೀವಿಸಬೇಕು. ಪತ್ರಿಕೆಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಯಾರ್ಯಾರು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತಾರೆ, ಯಾರ್ಯಾರು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗೋದಿಲ್ಲ. ಸೊ ನಾವು ಆ ಪರಲೋಕದ ಬಾಧ್ಯತೆಗೆ ಅನುಗುಣವಾಗಿ ನಮ್ಮ ಈ ಲೋಕದ ಜೀವಿತವನ್ನ ನಾವು ಜೀವಿಸುವಂತವರಾಗಿರಬೇಕು. ಪ್ರಿಯರೇ, ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ಸೊ ಆನಂದದಿಂದ ಉಲ್ಲಾಸದಿಂದ ನಾವು ದೇವರನ್ನ ಸ್ತುತಿಸೋಣ. ಕಾರಣ ದೇವರ ವಾಗ್ದಾನ ಇದೆ, ಅದು ನಿತ್ಯತ್ವವಾದಂತಹ ವಾಗ್ದಾನ. ಆ ನಿತ್ಯತ್ವವಾದ ವಾಗ್ದಾನವನ್ನು ನಾವು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ನಾವು ಆನಂದದಿಂದ, ಉಲ್ಲಾಸದಿಂದ, ಸಂಭ್ರಮದಿಂದ, ಸಡಗರದಿಂದ ಆತನನ್ನು ಆರಾಧಿಸಿ, ಆತನನ್ನು ಪ್ರೀತಿಸಿ, ಆತನಿಗೆ ಮೆಚ್ಚುಗೆಯುಳ್ಳ ಜೀವಿತವನ್ನ ಜೀವಿಸಿ ನಾವು ಈ ಲೋಕದ ಯಾತ್ರೆಯನ್ನ ನಾವು ಮುಗಿಸುವಂತವರಾಗಿರಬೇಕು. 2ನೇ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದ್ದು,
ಪ್ರೀತಿ ಭಕ್ತಿಗಳು ನಮ್ಮಲ್ಲಿರಲಿ, ಸ್ತುತಿ ಸ್ತೋತ್ರ ಗೀತೆಗಳು ಜೊತೆಗಿರಲಿ, ಜಯಘೋಷ ಮಾಡುತ್ತಲೇ ಸ್ತುತಿಸೋಣ, ನಾವು ಆತನನ್ನು ಎದುರುಗೊಳ್ಳೋಣ. ಪ್ರೀತಿ ಪರಸ್ಪರ ಭಕ್ತಿ ದೇವರಲ್ಲಿ. ಪರಸ್ಪರ ಪ್ರೀತಿ ಮತ್ತು ದೇವರಲ್ಲಿ ಭಕ್ತಿ ನಮ್ಮಲ್ಲಿದ್ದರೆ ಆಟೋಮೆಟಿಕ್ ಆಗಿ ಸ್ತುತಿ ಸ್ತೋತ್ರಗಳು ನಮ್ಮ ಜೊತೆಯಲ್ಲಿ ಇರ್ತದೆ. ನಮಗೆ ಪರಸ್ಪರ ಪ್ರೀತಿ ಇಲ್ಲ. ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಕಾಣುವಂತಹ ಸಹೋದರನನ್ನ ಪ್ರೀತಿಸಿದವನು ಕಾಣದೇ ಇರುವ ದೇವರನ್ನ ಹೇಗೆ ಪ್ರೀತಿಸ್ತಾನೆ. ಇದು ಒಂದು ಸಂಸ್ಥೆ, ಒಂದು ಸಭೆಯ ಮಾತಲ್ಲ, ಸರ್ವಶಕ್ತನಾದ ಯೇಸು ಕ್ರಿಸ್ತನು ತಾನು ಹೇಳಿರುವಂತ ಮಾತಿದ್ದು. ಯಾವಾಗ ಪ್ರೀತಿ ಭಕ್ತಿ ನಮ್ಮಲ್ಲಿ ನೆಲೆಗೊಳ್ಳಿರುತ್ತದೋ ಆಗ ಸ್ತುತಿ ಸ್ತೋತ್ರ ಗೀತೆಗಳು ತಾನಾಗಿ ಹೊರಗೆ ಬರುವಂಥದ್ದು. ಆಗ ನಾವು ಜಯಘೋಷ ಮಾಡಿ ಆತನನ್ನು ಸ್ತುತಿಸುವುದಕ್ಕೆ ಸಾಧ್ಯವಾಗ್ತದೆ. ಈ ಮುಂಜಾನೆಯಲ್ಲಿ ಈ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮಗೆ ಕೊಟ್ಟಿರುವಂತಹ ಈ ಭಾಗ್ಯಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರಬೇಕು. ಇಂದು ನಾವು ಅಲ್ಪ ನಿಮಿಷದ ದೇವರ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ ಅದರ 1ನೇ ಅಧ್ಯಾಯದ ಕೆಲವು ವಾಕ್ಯಗಳು. ಎಲ್ಲ ವಾಕ್ಯಗಳನ್ನ ಓದುವುದಕ್ಕೆ ಸಮಯವು ಇಲ್ಲದೆ ಇರುವುದರಿಂದ ಕೆಲವು ವಾಕ್ಯಗಳನ್ನು ಮಾತ್ರ ಓದುವುದಕ್ಕೆ ನಾನು ಬಯಸ್ತೇನೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯ ಅದರ 66ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಕೇಳಿದವರೆಲ್ಲರೂ ಆಹಾ, ಈ ಕೂಸು ಎಂಥವನಾಗುವನೋ ಎಂದು ಈ ಸಂಗತಿಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರು ಮತ್ತು ಕರ್ತನ ಹಸ್ತವು ಅವನ ಮೇಲೆ ಇತ್ತು. ಇಂದಿನ ದೇವರ ವಾಕ್ಯದ ಶೀರ್ಷಿಕೆ ಅನ್ನುವಂಥದ್ದು, ಈ ಮಗು ಎಂಥವನಾಗುವನು. ಪ್ರಿಯರೇ, ಈ ದಿನದ ಒಂದು ಪ್ರತ್ಯೇಕತೆ ಅನ್ನುವಂಥದ್ದು, ಇಂದು ಅಂತಾರಾಷ್ಟ್ರೀಯ ಭಾನುವಾರ ಶಾಲೆಯ ಒಂದು ದಿನ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರುವಂತಹ ಪ್ರತಿ ಮಕ್ಕಳು ತಮ್ಮ ಬಾಲ್ಯ ಪ್ರಾಯದಲ್ಲಿ ಭಾನುವಾರದ ಶಾಲೆಗೆ ತಪ್ಪದೆ ಹಾಜರಾಗಿರುವಂತವರಾಗಿರುತ್ತಾರೆ. ಪ್ರತ್ಯೇಕವಾಗಿ 5 ವರ್ಷ ಪ್ರಾಯದಿಂದ ಅಥವಾ 6 ವರ್ಷ ಪ್ರಾಯದಿಂದ ಒಂದು 15 ವರ್ಷದ ತನಕ ಪ್ರತಿಯೊಬ್ಬರು ಈ ಒಂದು ಸಂಡೇ ಸ್ಕೂಲಿಗೆ ಭಾಗಿಗಳಾಗಿರುವಂತವರಾಗಿದ್ದಾರೆ. ಸಂಡೇ ಸ್ಕೂಲ್ ಅಥವಾ ಭಾನುವಾರ ಶಾಲೆಯ ಅಥವಾ ಸಬ್ಬತ್ ಶಾಲೆಯ ಒಂದು ಪ್ರತ್ಯೇಕತೆ ಅನ್ನುವಂಥದ್ದು ಮಕ್ಕಳಿಗೆ ತಮ್ಮ ಬಾಲ್ಯ ಪ್ರಾಯದಲ್ಲಿ ದೇವರ ವಾಕ್ಯವನ್ನ ಕಲಿಸುವಂಥದ್ದಾಗಿದೆ. ಪ್ರತಿ ಸಭೆಗಳು, ಪ್ರತಿ ಸಂಸ್ಥೆಗಳು, ಅದು ಮೇನ್ಲೈನ್ ಸಭೆಗಳಾಗಿರಬಹುದು ಅಥವಾ ಇಂಡಿಪೆಂಡೆಂಟ್ ಆಗಿರುವಂಥ ಸಭೆಗಳಾಗಿರಬಹುದು ಅಥವಾ ಪ್ರೊಟೆಸ್ಟೆಂಟ್ ಸಭೆಗಳಾಗಿರಬಹುದು, ಪ್ರತಿಯೊಂದು ಸಭೆ ಅವರದೇ ಆದಂತಹ ಒಂದು ಪಾಠ್ಯ ಪದ್ಧತಿಯನ್ನ ಇಟ್ಟುಕೊಂಡು ಮಕ್ಕಳಿಗೆ ಬಾಲ್ಯ ಪ್ರಾಯದಿಂದಲೇ UKG ಅಥವಾ ಪ್ರೈಮರಿಯಿಂದಲೇ 10ನೇ ತರಗತಿಯ ತನಕ ದೇವರ ವಾಕ್ಯವನ್ನ ಕಲಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇದರ ಉದ್ದೇಶ ಮಕ್ಕಳು ಬಾಲ್ಯ ಪ್ರಾಯದಲ್ಲಿಯೇ ದೇವರ ವಾಕ್ಯದಲ್ಲಿ ಬೆಳೆದು ಬರಬೇಕು ಎಂಬ ಉದ್ದೇಶದಿಂದ. ಆದರೆ ಈ ಸಂಡೇ ಸ್ಕೂಲ್ನ ಒಂದು ಚರಿತ್ರೆಯನ್ನ ನಾವು ಕಲಿಯುವಾಗ ಇದು ಪ್ರಾರಂಭವಾದದ್ದು 1785ರಲ್ಲಿ. ರಾಬರ್ಟ್ ರೈಟ್ಸ್ ಎಂಬ ಒಬ್ಬ ವ್ಯಕ್ತಿ ಈ ಒಂದು ಸಂಡೇ ಸ್ಕೂಲ್ ಅನ್ನ ಇಂಗ್ಲೆಂಡ್ ದೇಶದಲ್ಲಿ ಪ್ರಾರಂಭಿಸಿದ. ಇದಕ್ಕೆ ಕಾರಣ ಅನ್ನುವಂಥದ್ದು ರಾಬರ್ಟ್ ರೈಟ್ಸ್, ಈತ ಗ್ಲೌಸ್ಟರ್ ಎಂಬ ಒಂದು ವಾರ ಪತ್ರಿಕೆಯ ಸಂಪಾದಕನಾಗಿದ್ದ. ತನ್ನ ತಂದೆಯ ಅಕಾಲಿಕ ಮರಣದ ನಂತರವಾಗಿ ಈ ಪತ್ರಿಕೆಯ ಜವಾಬ್ದಾರಿ, ಗ್ಲೌಸ್ಟರ್ ಎಂಬ ಪತ್ರಿಕೆಯ ಜವಾಬ್ದಾರಿ ಈ ಬಾಲಕನಾದಂತಹ ರಾಬರ್ಟ್ ರೈಟ್ಸ್ನ ಮೇಲೆ ಬಂದಿತ್ತು. ಈ ಯವನಸ್ಥನಾದಂತಹ ರಾಬರ್ಟ್ ರೈಟ್ಸ್ನ ಮೇಲೆ ಬಂದಿತ್ತು. ರಾಬರ್ಟ್ ರೈಟ್ಸ್
ತನ್ನ ಈ ವಾರಪತ್ರಿಕೆಯಲ್ಲಿ ಸಮಾಜಮುಖಿಯಾದ ಅಥವಾ ಸಮಾಜಕ್ಕೆ ಒಳಿತನ್ನ ತರುವಂತಹ ಕೆಲವೊಂದು ವಿಚಾರಗಳನ್ನು ಆಯ್ದುಕೊಂಡು ಅದನ್ನು ಸರಿಯಾಗಿ ಕಲಿತು ಅದನ್ನು ಬರಹಗಳ ಮೂಲಕವಾಗಿ ಜನರಿಗೆ ತಲುಪಿಸುತ್ತಿದ್ದ. ಹೀಗೆ ಮಾಡುವಂತಹ ಸಂದರ್ಭದಲ್ಲಿ ಆತನ ಕಣ್ಣಿಗೆ ಬಿದ್ದಂಥವರು ಈ ಚಿಕ್ಕ ಮಕ್ಕಳು. 18ನೇ ಶತಮಾನದ ಕೈಗಾರಿಕಾ ಕ್ರಾಂತಿ ಅಥವಾ ಕೈಗಾರಿಕೆಗಳು, ಕಂಪನಿಗಳು ಹೆಚ್ಚಾಗಿ ಬರುವುದಕ್ಕೆ ಪ್ರಾರಂಭಿಸಿದಾಗ ಅಲ್ಲಿ ಕೆಲಸಗಾರರ ಕೊರತೆಗಳು ಉಂಟಾಯಿತು. ಆಗ ಪ್ರತಿಯೊಬ್ಬರು ಗಂಡಸರು, ಹೆಂಗಸರು, ಯೌವನಸ್ಥರು, ಮಕ್ಕಳು ಹಣ ಸಂಪಾದಿಸುವುದಕ್ಕೋಸ್ಕರವಾಗಿ ಕೆಲಸಕ್ಕೆ ಹೋಗುವುದಕ್ಕೆ ಪ್ರಾರಂಭಿಸಿದರು. ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಕೆಲಸಕ್ಕೆ ಹೋಗುವುದಕ್ಕೆ ಪ್ರಾರಂಭಿಸಿದರು. ಭಾನುವಾರದಿಂದ ಸೋಮವಾರದಿಂದ ಶನಿವಾರ ತನಕ ಪ್ರತಿದಿನ 12 ಗಂಟೆಗಳ ತಾಸು ಕಠಿಣವಾದ ಕೆಲಸವನ್ನು ಇವರ ಕೈಯಿಂದ ಮಾಡಿಸಿ ಭಾನುವಾರ ದಿನದಲ್ಲಿ ಅವರಿಗೆ ರಜಾವನ್ನ ಕೊಡ್ತಾ ಇದ್ರು. ಈ ರೀತಿ ಸೋಮವಾರದಿಂದ ಶನಿವಾರ ತನಕ ಕಷ್ಟಪಡುವಂತಹ ಮಕ್ಕಳು ಭಾನುವಾರ ಅವರು ಪಟ್ಟಣಕ್ಕೆ ಬರುವಾಗ ಅನೇಕ ಕೆಟ್ಟ ಚಟಗಳಿಗೆ ತಮ್ಮನ್ನು ಬಲಿಪಶುಗಳಾಗಿ ಮಾಡಿಕೊಂಡ್ರು. ಈ ಮಕ್ಕಳು ಸಮಾಜಕ್ಕೆ ಒಂದು ರೀತಿಯ ತಲೆನೋವಾಗಿ ಮಾರ್ಪಟ್ರು. ಇದನ್ನು ಕಂಡಂತಹ ರೈಸ್ ತನ್ನ ಅಂಕಣದಲ್ಲಿ ಈ ಮಕ್ಕಳ ಕುರಿತಾಗಿ ಬರೆಯುವುದಕ್ಕೆ ಪ್ರಾರಂಭಿಸಿದ. ಹೀಗೆ ಬರೆಯುತ್ತಿರುವಂಥದ್ದನ್ನ ಅಂದಿನ ಆಂಗ್ಲಿಕನ್ ಪ್ರೀಸ್ಟ್ ಅಥವಾ ಆಂಗ್ಲಿಕನ್ ಪಾದ್ರಿ ಅವರು ಓದಿ ರೈಸ್ ರವರಿಗೆ ಒಂದು ಸಲಹೆಯನ್ನು ಕೊಟ್ಟರು. ಯಾಕೆ ನೀವು ಈ ಮಕ್ಕಳಿಗೆ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನ ಪ್ರಾರಂಭ ಮಾಡಬಾರ್ದು ಎಂಬುದಾಗಿ. ಹೀಗೆ ಆತ ಈ ಮಕ್ಕಳಿಗೋಸ್ಕರವಾಗಿ ಭಾನುವಾರದ ದಿನದಲ್ಲಿ ಒಂದು ಶಾಲೆಯನ್ನ ಪ್ರಾರಂಭ ಮಾಡ್ದ. ಈ ಒಂದು ಶಾಲೆಯ ಉದ್ದೇಶ ಅನ್ನುವಂಥದ್ದು ಮೊದಲದಾಗಿ ಮಕ್ಕಳು ಅವಿದ್ಯಾವಂತರಾಗಿದ್ದಾರೆ, ಶಾಲೆಗೆ ಹೋಗ್ತಾ ಇಲ್ಲ, ಓದು ಬರಹ ಬರೋದಿಲ್ಲ. ಈ ಮಕ್ಕಳಿಗೆ ಮೂಲಭೂತವಾದ ಶಿಕ್ಷಣವನ್ನು ಕೊಡುವಂಥದ್ದು ಮೊದಲನೇ ಉದ್ದೇಶ. ಎರಡನೇದಾಗಿ ಈ ಮಕ್ಕಳು ಸಮಾಜಕ್ಕೆ ಮಾರಕವಾಗಿ ಮಾರ್ಪಡ್ತಾ ಇದ್ದಾರೆ, ಕೆಟ್ಟ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಇವರಿಗೆ ಜೀವನದ ಮೌಲ್ಯವನ್ನ ಕಲಿಸಿಕೊಡುವಂಥದ್ದು ಎರಡನೇ ಉದ್ದೇಶ. ಮೂರನೇದಾಗಿ ಇವಾಂಜಲೈಸ್, ಈ ಮಕ್ಕಳಿಗೆ ಸುವಾರ್ತೆಯನ್ನು ಸಾರುವಂಥದಕ್ಕಾಗಿ ಅಥವಾ ಸುವಾರ್ತೀಕರಣಕ್ಕೋಸ್ಕರವಾಗಿ. ಈ ಮೂರು ಉದ್ದೇಶದಿಂದ ಈ ರಾಬರ್ಟ್ ರೈಸ್ ಎಂಬ ವ್ಯಕ್ತಿ ಈ ಒಂದು ಶಾಲೆಯನ್ನ ಪ್ರಾರಂಭಿಸಿದ. ಪ್ರಾರಂಭದಲ್ಲಿ ಈ ಒಂದು ಶಾಲೆಗೆ ಮಕ್ಕಳು ಹೆಚ್ಚಿನ ಆಸಕ್ತಿಯನ್ನ ತೋರಿಸದೇ ಇದ್ದಾಗ್ಯೂ ತದನಂತರವಾಗಿ ಸುಮಾರು ಮಿಲಿಯನ್ ಗಟ್ಟಲೆ ಮಕ್ಕಳು ಇಂಗ್ಲೆಂಡ್ ದೇಶದಲ್ಲಿ ಮಾತ್ರ ಇದರ ಸದುಪಯೋಗವನ್ನು ಪಡೆದುಕೊಂಡರು ಎಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ನಂತರವಾಗಿ ಇದು ಪ್ರಪಂಚದ ವಿವಿಧ ಸ್ಥಳಗಳಿಗೆ, ಎಲ್ಲ ದೇಶಗಳಿಗೆ ಈ ಒಂದು ಮೂವ್ಮೆಂಟ್ ಅದು ವ್ಯಾಪಿಸಿತು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಸಂಡೇ ಸ್ಕೂಲ್ ಅನ್ನುವಂತಹ ಒಂದು ಸಂಸ್ಥೆ ಪ್ರಾರಂಭವಾದಂಥದ್ದು. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಇಂದು ಪ್ರತಿಯೊಂದು ಸಭೆಗಳು ಅವರದೇ ಆದ ರೀತಿಯಲ್ಲಿ ಸಂಡೇ ಸ್ಕೂಲ್ಗಳನ್ನ ನಡೆಸುವಂಥದ್ದಾಗಿ ನಾವು ನೋಡುತ್ತೇವೆ. ಆದರೆ ರೈಸ್ ಅವರ ಏಕೈಕ ಉದ್ದೇಶ ಮಕ್ಕಳಿಗೆ ಮೂಲಭೂತ ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು, ಮಕ್ಕಳಿಗೆ ನೈತಿಕ ಮೌಲ್ಯವನ್ನು ಕಲಿಸಿಕೊಡುವಂಥದ್ದು, 3 ಮಕ್ಕಳಿಗೆ ಸುವಾರ್ತೆಯನ್ನ ತಲುಪಿಸುವಂಥದ್ದು. ಇದರ ಮೂಲಕವಾಗಿ ಸಭೆಯ ಬೆಳವಣಿಗೆಗೆ ಒಂದು ಪಾತ್ರವಾಗಿ ಮಾರ್ಪಡುವಂಥದ್ದು. ಪ್ರಿಯರೇ, ಅಂದಿನ ಸಂಡೇ ಸ್ಕೂಲ್ಗೂ ಇಂದಿನ ಸಂಡೇ ಸ್ಕೂಲ್ಗೂ ಅಜಗಜಾಂತರದ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ. ಇಂದಿನ ಸಂಡೇ ಸ್ಕೂಲ್ ಅನ್ನುವಂಥದ್ದು ಕೇವಲ ಒಂದು ಸಭೆಯ 4 ಗೋಡೆಗಳ ಮಧ್ಯದಲ್ಲಿ ನಡೆಯುವಂತಹ ಒಂದು ಶಾಲೆಯಾಗಿ ಮಾರ್ಪಟ್ಟಿದೆ. ಪ್ರಿಯರೇ, ನಾವೆಲ್ಲರೂ ಶಾಲೆಗಳಲ್ಲಿ ಓದಿರುವಂಥವರೇ.
ಪ್ರಿ-KG-ಯಿಂದ 10ನೇ ತರಗತಿ ತನಕ ನಾವು ಓದಿರುವಂತಹ ಏಕೈಕ ಉದ್ದೇಶ ಕೇವಲ ಆ ತರಗತಿಯಲ್ಲಿರುವಂತಹ ಪಠ್ಯ ಪುಸ್ತಕಗಳನ್ನು ಓದುವುದಕ್ಕೆ, ಕಲಿಯುವುದಕ್ಕೆ ಮಾತ್ರವಲ್ಲ. ಯಾಕೆ ನಾವು 1ನೇ ತರಗತಿಯಿಂದ 10ನೇ ತರಗತಿಗೆ ಹೋಗ್ತೇವೆ ಅಥವಾ PUC ತನಕ ಓದ್ತೇವೆ ಎಂಬುದಾಗಿ ನೋಡುವಾಗ, ನಮ್ಮ ಭವಿಷ್ಯತ್ತಿಗೆ ಬೇಕಾಗಿರುವಂತಹ ಒಂದು ಉತ್ತಮವಾದ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಬೇಕಾದಂತಹ ಜ್ಞಾನವನ್ನ ಈ ತರಗತಿಯಲ್ಲಿ ನಾವು ಪಡ್ಕೊಳ್ತೇವೆ. ಯಾವ ವ್ಯಕ್ತಿಯೂ ಸಹ ಪ್ರೈಮರಿ ಎಜುಕೇಶನ್ ಇಲ್ಲದೆ ಹೈಯರ್ ಎಜುಕೇಶನ್ಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಆತನು ಒಂದು ಹೈಯರ್ ಎಜುಕೇಶನ್ ಅನ್ನು ಪಡೆದುಕೊಳ್ಳಬೇಕಾದ್ರೆ ಮೊದಲು ಈ ಪ್ರೈಮರಿ ಎಜುಕೇಶನ್ ಅನ್ನ ಮಾಡಬೇಕು. ಲೌಕಿಕವಾಗಿ ನಾವು ಪ್ರಾರಂಭದಲ್ಲಿ ನಾನು ಹೇಳಿದೆ, ನಮ್ಮ ಆಯುಸ್ಸು ಈ ಲೋಕದಲ್ಲಿ ಕೊಂಚ ದಿನಗಳು ಮಾತ್ರ. ಈ ಕೊಂಚ ದಿನಗಳ ಆಯುಸ್ಸಿಗೋಸ್ಕರವಾಗಿ ನಾವು ಇಷ್ಟೆಲ್ಲ ಪ್ರಯಾಸ ಪಡುವಂಥವರಾಗಿದ್ದರೆ, ನಿತ್ಯತ್ವಕ್ಕೋಸ್ಕರವಾಗಿ ನಾವು ಏನನ್ನ ಮಾಡುವಂಥವರಾಗಿದ್ದೇವೆ. ಪ್ರತ್ಯೇಕವಾಗಿ ನಮ್ಮ ಸಂಡೇ ಸ್ಕೂಲ್ಗಳಲ್ಲಿ ಇಂದು ನಮ್ಮ ಸಂಡೇ ಸ್ಕೂಲ್ ಅನ್ನುವಂಥದ್ದು ಕೇವಲ ಸ್ಪರ್ಧಾತ್ಮಕ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದಾಗಿದೆ. ಅನೇಕ ವಿಚಾರಗಳನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. ಇಂದು ಕೇವಲ ಪ್ರಥಮ ಸ್ಥಾನಕ್ಕೋಸ್ಕರವಾಗಿ ಮಾತ್ರ ನಾವು ನಮ್ಮ ಮಕ್ಕಳನ್ನ ಭಾನುವಾರ ಶಾಲೆಗೆ ಕಳಿಸ್ತಾ ಇದ್ದೇವೆ ಎಂದರೆ ತಪ್ಪಾಗಲಾರದು. ಪರೀಕ್ಷೆಯಲ್ಲಿ ನನ್ನ ಮಗ ಮೊದಲನೇ ಸ್ಥಾನ ಬರಬೇಕು, ಹಾಡಿನ ಸ್ಪರ್ಧೆಯಲ್ಲಿ ನನ್ನ ಮಗ ಮೊದಲನೇ ಸ್ಥಾನಕ್ಕೆ ಬರಬೇಕು, ಮೆಮೊರಿ ವರ್ಡ್ಸ್ನಲ್ಲಿ ನನ್ನ ಮಗ ಮೊದಲನೇ ಸ್ಥಾನಕ್ಕೆ ಬರಬೇಕು, ಫ್ಯಾನ್ಸಿ ಡ್ರೆಸ್ನಲ್ಲಿ ನನ್ನ ಮಗ ಮೊದಲನೇ ಸ್ಥಾನಕ್ಕೆ ಬರಬೇಕು. ಇಂದು ನಮ್ಮ ಸಂಡೇ ಸ್ಕೂಲ್ ಅನ್ನುವಂಥದ್ದು ಕೇವಲ ಸ್ಪರ್ಧಾತ್ಮಕವಾದಂತಹ ಒಂದು ಏನು ಆ ಸ್ಪರ್ಧಾತ್ಮಕವಾದಂತಹ ಆ ಒಂದು ವಲಯಕ್ಕೆ ಮಾತ್ರ ಸೀಮಿತವಾಗಿ ಮಾರ್ಪಟ್ಟಿದೆ. ಆದರೆ ಸಂಡೇ ಸ್ಕೂಲ್ನ ಮೂಲ ಉದ್ದೇಶ ಅನ್ನುವಂಥದ್ದು ಮಕ್ಕಳಿಗೆ ಯಥಾರ್ಥವಾದಂತಹ ಕ್ರಿಸ್ತನ ಪ್ರೀತಿಯನ್ನ ತಿಳಿಸುವಂಥದ್ದು, ಅವರ ಮೂಲಕವಾಗಿ ಕ್ರಿಸ್ತನ ಪ್ರೀತಿಯನ್ನ ಇತರರಿಗೆ ತಲುಪಿಸುವಂಥದ್ದು ಆಗಿರುವಂಥದ್ದಾಗಿದೆ. ಇವತ್ತು ಅನೇಕ ಸಂಸ್ಥೆಗಳಲ್ಲಿ ಸಭೆಯ ಲೆವೆಲಲ್ಲಿ ಪರೀಕ್ಷೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಪರೀಕ್ಷೆ, ಸ್ಟೇಟ್ ಲೆವೆಲಲ್ಲಿ ಪರೀಕ್ಷೆ, ಇದು ನಡೆಯುವಂಥದ್ದು ಸಂಡೇ ಸ್ಕೂಲ್ಗಳಲ್ಲಿ. ಯಾತಕ್ಕೋಸ್ಕರವಾಗಿ? ಸೊ ಈ ರೀತಿ ದೇವರ ವಾಕ್ಯವನ್ನು ಪರೀಕ್ಷೆಗಳ ಮೂಲಕವಾಗಿ ಕಲಿತು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂಥವರಲ್ಲಿ ಎಷ್ಟು ಜನ ಕ್ರಿಸ್ತನ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡುವುದಾದರೆ ಬೆರಳೆಣಿಕೆಯ ಮಕ್ಕಳು ಮಾತ್ರ ಲಭಿಸುವಂತವರಾಗಿದ್ದಾರೆ. ಕಾರಣ, ನಾವು ಕಲಿಸುವಂಥದ್ದು ಮಕ್ಕಳನ್ನ ಕ್ರಿಸ್ತನ ಪ್ರೀತಿಯಲ್ಲಿ ಬೆಳೆಸುವುದಕ್ಕೋಸ್ಕರವಾಗಿ ಅಲ್ಲ. ನಾವು ಕಲಿಸುವಂಥದ್ದು ಮಕ್ಕಳಿಗೆ ಪ್ರಥಮ ಸ್ಥಾನವನ್ನ ಲಭಿಸಬೇಕು ಎಂಬ ಉದ್ದೇಶದಿಂದ. ಕೆಲವು ವರ್ಷಗಳ ಹಿಂದೆ ಇದೇ ಬೆಂಗಳೂರು ಪಟ್ಟಣದಲ್ಲಿ ಒಂದು 2-3 ಸಭೆಗೆ ನಾನು ಜಡ್ಜ್ ಆಗಿ ಹೋಗಿದ್ದೆ. ಒಬ್ಬರು ಹೇಳಿರುವಂಥದ್ದು, ನಮ್ಮ ಸಭೆಗೆ ಮೊದಲನೇ ಸ್ಥಾನವನ್ನು ಕೊಡ್ರಿ. ಇದು ಸುಳ್ಳಿನ ಮಾತಲ್ಲ, ಸತ್ಯವಾದ ಮಾತು. ನಮ್ಮ ಮನೋಭಾವ, ನಮ್ಮ ಉದ್ದೇಶ ಮಕ್ಕಳಿಗೆ ದೇವರ ವಾಕ್ಯವನ್ನು ಕಲಿಸುವಂಥದ್ದು, ಮಕ್ಕಳು ದೈವಿಕವಾದ ಆಧ್ಯಾತ್ಮಿಕವಾದಂತಹ ಚಿಂತೆಯಲ್ಲಿ ಬೆಳೆಯಬೇಕು ಎಂಬುದಾಗಿ ಅಲ್ಲ. ನಮ್ಮ ಉದ್ದೇಶ ನಮ್ಮ ಮಕ್ಕಳು, ನನ್ನ ಸಭೆ ಪ್ರಥಮ ಸ್ಥಾನವನ್ನ ಗಳಿಸಬೇಕು ಎಂಬುದಾಗಿ. ಈ ಮುಂಜಾನೆಯಲ್ಲಿ ಪ್ರಿಯರೇ, ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳುತ್ತೇನೆ. ಅದು ಕಲಿಯುವಂತಹ ಮಕ್ಕಳಿಗೂ, ಕಲಿಸುವಂತಹ ಉಪಾಧ್ಯಾಯರಿಗೂ, ತಂದೆ ತಾಯಿಗಳಿಗೂ ಹೇಳುವಂಥದ್ದು. ಇಂದು ನೀವು ನಿಮ್ಮ ಮಕ್ಕಳ ಮನಸ್ಸಿನಲ್ಲಿ ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ ಎಂಬುವಂಥದ್ದನ್ನು ನೀವು ಮರಿಬೇಡ್ರಿ. ನಿಮ್ಮ ಮಕ್ಕಳು ಯೌವನ ಪ್ರಾಯಕ್ಕೆ ಕಾಲಿಟ್ಟಾಗ ನನ್ನ ಮಗ ಯಾಕೆ ಹೀಗೆ ಆದ ಎಂಬುದಾಗಿ ಕೇಳಬೇಡ್ರಿ. ಈ ರಾಬರ್ಟ್ ರೈಸ್
ಈ ಮಕ್ಕಳ ಒಂದು ಚರಿತ್ರೆಯನ್ನು ನಾವು ಈ ವ್ಯಕ್ತಿಯ ಚರಿತ್ರೆಯನ್ನು ಕಳೆಯುವಾಗ, ಈ ವ್ಯಕ್ತಿ ತನ್ನ ಯೌವನದಲ್ಲಿ ಈ ಮಕ್ಕಳಿಗೋಸ್ಕರವಾಗಿ ಕೆಲವು ಕಾರ್ಯಗಳ ಮಾಡಿದರ ಫಲವಾಗಿ ಈ ರೈಸ್ರವರ ಮಗ ರಾಬರ್ಟ್ ನೈಫರ್ ರೈಸ್ ಎಂಬುದಾಗಿ ಆತ ನಂತರವಾಗಿ ಆಂಗ್ಲಿಕನ್ ಸಭೆಯ ಒಬ್ಬ ಪ್ರೀಸ್ಟ್ ಆಗಿ ಮಾರ್ಪಟ್ಟ. ಪ್ರತ್ಯೇಕವಾಗಿ ನಾವುಗಳು ಇತರೆ ಸಭೆಗಳನ್ನು ದೂಷಿಸುವಂತವರಾಗಿದ್ದೇವೆ. ಇಲ್ಲಿ ಯೋಚನೆ ಮಾಡಿ, ಒಬ್ಬ ರೈಸ್ನ ಮಗ, ಒಬ್ಬ ರೈಸ್ ಬೀದಿಯಲ್ಲಿ ಇದ್ದಂತಹ ಮಕ್ಕಳಿಗೆ ದೇವರ ವಾಕ್ಯವನ್ನ ಅಭ್ಯಾಸ ಮಾಡಿಸಿದ ಫಲವಾಗಿ ಅವರ ಮಗ ತದನಂತರವಾಗಿ ಒಬ್ಬ ಆಂಗ್ಲಿಕನ್ ಪ್ರೀಸ್ಟ್ ಆಗಿ ಮಾರ್ಪಟ್ಟ. ಅವರ ಮೊಮ್ಮಗ ಭಾರತದಲ್ಲಿ ಇಂಗ್ಲೆಂಡ್ ಅವರು ಆಳುವಂತಹ ಸಂದರ್ಭದಲ್ಲಿ ಭಾರತ ಸೇನೆಯ ಜನರಲ್ ಆಗಿ ಮಾರ್ಪಟ್ಟರು ಎಂಬುದಾಗಿ ಚರಿತ್ರೆ ಬರೆಯಲ್ಪಟ್ಟಿದೆ. ಸೊ ಇಂದು ನಾವು ಓದಿದಂತಹ ವಾಕ್ಯ, ಈ ಕೂಸು ಎಂಥವನಾಗುವನೋ. ಸೊ ಈ ಚರಿತ್ರೆ ನಮ್ಮೆಲ್ಲರಿಗೂ ಬಹಳ ಪರಿಚಯವಿರುವಂತಹ ಒಂದು ಚರಿತ್ರೆಯಾಗಿದೆ. ಸೊ ಇಂದು ನಾವು ಅನೇಕ ಮಕ್ಕಳನ್ನು ನೋಡಿ, ನಾವು ನಮ್ಮ ಮಕ್ಕಳನ್ನು ನೋಡಿ ಕೇಳುವಂತಹ ಒಂದು ಪ್ರಶ್ನೆ, ಸೊ ಇವನು ಏನಾಗ್ತಾನೆ? ಪ್ರಾರಂಭದ ಪ್ರಾಯದಲ್ಲಿ 1 ರಿಂದ 10 ವರ್ಷದ ತನಕ ನಮಗೆ ಒಂದು ನಿರೀಕ್ಷೆ ಇರ್ತದೆ, ನನ್ನ ಮಗ ಹಿಂಗಾಗ್ತಾನೆ ಇದಾಗ್ತಾನೆ ಎಂಬುದಾಗಿ. ಆದರೆ 12ನೇ ವರ್ಷಕ್ಕೆ ಟೀನೇಜ್ಗೆ, 13ನೇ ವರ್ಷಕ್ಕೆ ಕಾಲಿಡುವಂತ ತದನಂತರವಾಗಿ ಅವನ ಜೀವನ ಶೈಲಿಯನ್ನ ನಾವು ಅವಲೋಕಿಸುವಾಗ ನಮ್ಮಲ್ಲಿ ನಾವೇ ಕೇಳಿರುವಂತ ಒಂದು ಪ್ರಶ್ನೆ, ಏನಾಗ್ತಾನಪ್ಪ ನನ್ನ ಮಗ, ಏನಾಗ್ತಾನಪ್ಪ ಅವ್ರ ಮಗ ಹೋಗಲಿ, ನಮ್ಮ ಮಗ ಏನಾಗ್ತಾನೆ? ಸೊ ನಮ್ಮ ಮಗ ಏನಾಗುತ್ತಾನೆ ಎಂಬ ಒಂದು ದೃಢ ನಿಶ್ಚಯದಲ್ಲಿ ನಾವು ನಮ್ಮ ಮಕ್ಕಳನ್ನ ಸಾಕಿ ಸಲಹಿದ್ದೇವ. ಇಲ್ಲಿ ನಾವು ನೋಡುವಂಥದ್ದು, ಜಕರ್ಯನು ಮತ್ತು ಎಲಿಜಬೆತಳು ಯಾಜಕ ಕುಟುಂಬಕ್ಕೆ ಸೇರಿದಂಥವರು. ಎಲಿಜಬೆತಳು ಮತ್ತು ಜಕರ್ಯನು ಪ್ರಾಯ ಮೀರಿದವರಾಗಿದ್ದರು, ಅವರಿಗೆ ಮಕ್ಕಳಿರಲಿಲ್ಲ. ನಮ್ಮ ಕನ್ನಡ ಭಾಷೆಯಲ್ಲಿ ಉಪಯೋಗಿಸುವಂಥದ್ದು ಬಂಜೆ, ಅತ್ಯಂತ ನಿಕೃಷ್ಟವಾದಂಥ ಒಂದು ಪದ ಅದು. ಪ್ರತ್ಯೇಕವಾಗಿ ಹಳ್ಳಿಯ ಸ್ಥಳಗಳಲ್ಲಿ ವಾಸಿಸುವಂಥವರಿಗೆ ಅದರ ತೀವ್ರತೆ ಏನೆಂಬುದಾಗಿ ಗೊತ್ತಾಗ್ತದೆ, ಬಂಜೆ ಎಂಬುವಂಥದ್ದು. ಕಾರಣ, ಇವರಿಗೆ ಯಾವುದೇ ಶುಭ ಕಾರ್ಯಗಳಿಗೆ ಅನುಮತಿ ಇಲ್ಲ, ಯಾವ ಶುಭ ಕಾರ್ಯಗಳಿಗೆ ಇವರನ್ನು ಆಮಂತ್ರಿಸುವುದಿಲ್ಲ. ಆಮಂತ್ರಣ ಮಾಡಿದ್ರೆ ಅವರು ಒಂದು ಅಡಿ ದೂರದಲ್ಲಿ ನಿಂತಿರ್ತಾರೆ, ಯಾಕೆಂದ್ರೆ ಸಮಾಜ ಅವರನ್ನ ಬಹಳ ಹೀನವಾಗಿ ನೋಡುವಂಥದ್ದು. ಅದು ಆಗಿನ ಕಾಲದಲ್ಲೂ ಉಂಟು, ಈ 21ನೇ ಶತಮಾನದಲ್ಲೂ ಅದು ಮುಂದುವರಿಸಿಕೊಂಡು ಹೋಗಿರುವಂಥದ್ದಾಗಿದೆ. ಇಲ್ಲಿ ಜಕರ್ಯನು ಮತ್ತು ಎಲಿಜಬೆತಳು ಬಂಜೆಯಾಗಿದ್ದಳು, ಮಕ್ಕಳಿರಲಿಲ್ಲ. ಆದರೆ ಒಂದು ದಿನ ಜಕರ್ಯನು ತನ್ನ ವಾಡಿಕೆಯ ಪ್ರಕಾರವಾಗಿ ದೇವಾಲಯದಲ್ಲಿ ಸೇವೆಯನ್ನ ಮಾಡುತ್ತಿರುವಾಗ ಯೆಹೋವನ ದೂತನು ಪ್ರತ್ಯಕ್ಷನಾಗಿ ಜಕರ್ಯನಿಗೆ ಒಂದು ಶುಭ ವರ್ತಮಾನವನ್ನ ತಿಳಿಯಪಡಿಸಿದನು. ಆ ಶುಭ ವರ್ತಮಾನವು ಈ ರೀತಿಯಾಗಿತ್ತು, ಸೊ ನಿಮಗೆ ಒಬ್ಬ ಮಗನು ಲಭಿಸುವನು ಎಂಬುದಾಗಿ. ಸೊ ಇದನ್ನು ಕೇಳಿದಂತಹ ಸಂದರ್ಭದಲ್ಲಿ ಜಕರ್ಯನು ಒಂದು ರೀತಿಯ ಅಪನಂಬಿಕೆಯ ಮಾತುಗಳನ್ನ ಆಡಿರುವಂಥದ್ದಾಗಿ ನಾವು ನೋಡುತ್ತೇವೆ. ಸೊ ನಂತರವಾಗಿ ದೇವರ ದೂತನು ಜಕರ್ಯನಿಗೆ ಹೇಳುವಂಥದ್ದು,
ಅದರ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು ನಿನ್ನ ಕೂಡ ಮಾತಾಡಿ ಈ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ. ಆದರೆ ನೀನು ಅದನ್ನು ನಂಬದೆ ಹೋದದ್ದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೆ ಮಾತನಾಡಲಾರದೆ ಮೂಕನಾಗಿರುವೆ ಎಂಬುದಾಗಿ. ನಂತರವಾಗಿ ಯೋಹಾನನ ಜನನವು ಉಂಟಾಯಿತು. ಯೋಹಾನನ ಜನನದ ನಂತರ ಮಗುವಿಗೆ ಹೆಸರನ್ನ ಇಡುವುದಕ್ಕೆ ಅಥವಾ ಹೆಸರನ್ನ ಇಡುವಂತಹ ಒಂದು ಪ್ರಮೇಯ ಬಂತು. 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವದೂತನು ದೇವದೂತನು ಜಕರ್ಯನಿಗೆ ಹೇಳಿರುವಂಥದ್ದು, ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೇರುವಳು, ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು ಎಂಬುದಾಗಿ. ದೇವರ ವಾಗ್ದಾನ ಅನ್ನುವಂಥದ್ದು ಅದು ಸ್ಪೆಸಿಫಿಕ್ ಆಗಿ ಬರುವಂಥದ್ದಾಗಿದೆ. ಹುಟ್ಟುವಂತಹ ಮಗು, ಹುಟ್ಟಲಿರುವ ಮಗುವಿಗೆ ಹೆಸರು ಸಹ ದೇವರು ಗಬ್ರಿಯೇಲನ ಮೂಲಕವಾಗಿ ಜಕರ್ಯನಿಗೆ ತಿಳಿಯಪಡಿಸಿದನು. ಇಲ್ಲಿ ಮಗುವಿಗೆ ಹೆಸರನ್ನ ಇಡುವಂತಹ ಸಂದರ್ಭ ಬಂದಾಗ ಯಹೂದ್ಯರ ಪದ್ಧತಿಯ ಪ್ರಕಾರ ಆ ಕುಟುಂಬದಲ್ಲಿ ಇರುವಂತಹ ವ್ಯಕ್ತಿಗಳ ಹೆಸರನ್ನು ಮಾತ್ರ ಹುಟ್ಟುವಂತಹ ಮಕ್ಕಳಿಗೆ ಇಡುವಂಥದ್ದು. ಯೋಹಾನನು ಜಕರ್ಯನಿಗೆ ಮತ್ತು ಎಲಿಜಬೆತಳಿಗೆ ಹುಟ್ಟಿದಾಗ ಆ ಕುಟುಂಬದಲ್ಲಿರುವಂತಹ ಯಾವುದಾದರೂ ಒಂದು ಹೆಸರನ್ನ ಅವರು ಆರಿಸಿಕೊಳ್ಳಬೇಕು ಎಂಬುವಂಥದ್ದು ಕುಟುಂಬದವರ ಒಂದು ಆಸೆ. ಆದರೆ 8ನೇ ದಿನದಲ್ಲಿ ಆ ಮಗುವಿಗೆ ತಂದೆಯ ಅಥವಾ ಜಕರ್ಯನ ಹೆಸರನ್ನು ಇಡಬೇಕು ಎಂಬುದಾಗಿ ತೀರ್ಮಾನಿಸಿದಾಗ ಎಲಿಜಬೆತಳು ಅದು ಬೇಡ, ಯೋಹಾನನೆಂದು ಹೆಸರಿಡಬೇಕು ಅಂದಳು. 61ನೇ ವಾಕ್ಯದಲ್ಲಿ, ನಿನ್ನ ಬಂಧು ಬಾಂಧವರಲ್ಲಿ ಈ ಹೆಸರಿನವರು ಒಬ್ಬರಾದರೂ ಇಲ್ಲವಲ್ಲ ಎಂಬುದಾಗಿ ಬಂಧು ಬಳಗದವರು ಹೇಳ್ತಾ ಇದ್ದಾರೆ. ಇದು ಈಗ ಎಲಿಜಬೆತಳು ಹೇಳುವಂಥದ್ದು, ಈ ಮಗುವಿಗೆ ಯೋಹಾನನೆಂದು ಹೆಸರಿಡಬೇಕು ಎಂಬುದಾಗಿ. ಬಂಧು ಬಾಂಧವರು ಹೇಳುವಂಥದ್ದು, ಈ ಹೆಸರಿನವರು ನಿಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲ, ಇವನಿಗೆ ಜಕರ್ಯನೆಂಬುದಾಗಿ ಹೆಸರಿಡಬೇಕು, ತಂದೆಯ ಹೆಸರನ್ನೇ ಇವನಿಗೆ ಇಡಬೇಕು ಎಂಬುದಾಗಿ. ಪಾಶ್ಚಾತ್ಯ ದೇಶಗಳಲ್ಲೂ ಸಹ ತಂದೆಯ ಹೆಸರನ್ನೇ ಮಕ್ಕಳಿಗೆ ಇಡುವಂಥದ್ದನ್ನು ನಾವು ನೋಡುತ್ತೇವೆ. ಜಾನ್ ರೈಸ್ ಅವರ ಹೆಸರು ಜಾನ್ ರೈಸ್ ಅವರ ಮಗನ ಹೆಸರು ಜಾನ್ ರೈಸ್ ಜೂನಿಯರ್. ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾರ್ಜ್ ಬುಷ್ ಅವರ ಮಗನ ಹೆಸರು ಜಾರ್ಜ್ ಬುಷ್ ಜೂನಿಯರ್. ಈ ರೀತಿ ಅವರು ತಂದೆಯ ಆ ಒಂದು ಪಾರಂಪರ್ಯವನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದನ್ನು ನೋಡುತ್ತೇವೆ. ಯಹೂದ್ಯರಲ್ಲೂ ಇದೇ ಪದ್ಧತಿ. ಜಕರ್ಯನಿಗೆ ಆ ಯೋಹಾನನಿಗೆ ಅಥವಾ ಜಕರ್ಯನಿಗೆ ಎಲಿಜಬೆತಳಿಗೆ ಹುಟ್ಟಿದ ಮಗನಿಗೆ ಜಕರ್ಯನೆಂಬ ಹೆಸರನ್ನು ಇಡಬೇಕು ಎಂಬುದಾಗಿ ಬಂಧು ಬಾಂಧವರು ತೀರ್ಮಾನಿಸಿದರು. ಆದರೆ ಇದು ಅಲ್ಲಿಗೆ ಈ ಒಂದು ಪ್ರಶ್ನೆಗೆ ಪರಿಹಾರವು ಆಗದೇ ಇದ್ದಾಗ ಅವರು ಜಕರ್ಯನ ಬಳಿಗೆ ಹೋದರು. ಜಕರ್ಯನು ಒಂದು ಸ್ಲೇಟನ್ನ, ಒಂದು ಹಲಿಗೆಯನ್ನ ತರಿಸಿ ಅದರಲ್ಲಿ ಹುಟ್ಟಿರುವ ಮಗುವಿಗೆ ಯಾವ ಹೆಸರನ್ನು ಇಡಬೇಕು ಎಂಬುವಂಥದ್ದನ್ನ ಬರೆದು ತೋರಿಸಿದ. ಅಲ್ಲಿ ನಾವು ನೋಡುವಂಥದ್ದು, ಅವನು ಒಂದು ಹಲಿಗೆಯನ್ನ ತರಿಸಿಕೊಂಡು ಯೋಹಾನನಂತಲೇ ಅದರ ಹೆಸರು ಎಂದು ಬರೆದನು. ಅದಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟರು. ಕೂಡಲೇ ಅವನ ಬಾಯಿ ಬಂತು, ನಾಲಿಗೆ ಸಡಿಲವಾಯಿತು, ಅವನು ಮಾತಾಡುವ ಶಕ್ತಿಯುಳ್ಳವನಾಗಿ ದೇವರನ್ನು ಕೊಂಡಾಡಿದನು. ಇದನ್ನು ಕೇಳಿದ ನೆರೆ ಹೊರೆಯವರಿಗೆಲ್ಲ ಹೆದರಿಕೆ ಉಂಟಾಯಿತು ಮತ್ತು ಈ ಎಲ್ಲ ಸಂಗತಿಗಳನ್ನು ಕುರಿತು ಯೂದಾಯದ ಮಲೆನಾಡಿನೆಲ್ಲ ಮಾತಾಡಿಕೊಳ್ಳುತ್ತಿದ್ದರು. ಕೇಳಿದವರೆಲ್ಲರೂ ಆಹಾ,
ಈ ಕೂಸು ಎಂಥವನಾಗುವನು ಎಂದು ಈ ಸಂಗತಿಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರು. ಪ್ರಿಯರೇ, ದೇವರು ಕೊಟ್ಟಿರುವಂತಹ ದಾನಕ್ಕೆ ದೇವರು ಸೂಚಿಸಿರುವ ಹೆಸರನ್ನ ಜಕರ್ಯನು ಮತ್ತು ಬಾರದ ಜಕರ್ಯನು ಹಲಿಗೆಯ ಮೇಲೆ ಬರೆದಾಗ ಅದುವರೆಗೂ ಅವನ ಬಾಯಿ ಕಟ್ಟಲ್ಪಟ್ಟಂತಹ ಬಾಯಿ ಸಡಿಲವಾಗಿ ಅವನು ದೇವರನ್ನ ಆರಾಧಿಸುವುದಕ್ಕೆ ಪ್ರಾರಂಭಿಸಿದನು. ಇದನ್ನ ಕೇಳಿದಂಥವರು ಹೇಳಿದ್ರು, ಈ ಕೂಸು ಎಂಥವನಾಗುವನೋ, ಎಂಥವನಾಗುವನೂ ಅಲ್ಲ, ಎಂಥವನಾಗುವನೋ, ಒಂದು ಪ್ರಶ್ನಾರ್ಥಕ ಚಿಹ್ನೆ. ಪ್ರಿಯರೇ, ಪ್ರಾರಂಭ ವಾಕ್ಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ನಾವು ಮಕ್ಕಳನ್ನ ಹೇಗೆ ಸಾಕಿ ಸಲಹಬೇಕು ಎಂಬುವಂಥದ್ದನ್ನ ಬರೆದಿರುವಂಥದ್ದಾಗಿ ನೋಡುತ್ತೇವೆ. 15ನೇ ವಾಕ್ಯ, ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು, ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯೋದನಾಗಿರುವನು, ಅವನು ಹುಟ್ಟಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಒಬ್ಬ ಮಗು ಹುಟ್ಟುವಂತಹ ಸಂದರ್ಭದಲ್ಲಿ ಯೋಹಾನನ ಕುರಿತಾಗಿ ಬರೆದಿರುವಂಥದ್ದು, ಅವನು ಪವಿತ್ರಾತ್ಮ ಭರಿತನಾಗಿರುವನು. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಗರ್ಭಫಲವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವಾಗಿದೆ ಎಂಬುದಾಗಿ 128ನೇ ಕೀರ್ತನೆಯಲ್ಲಿ ನಾವು ನೋಡುವಂತಹ 127ನೇ ಕೀರ್ತನೆಯಲ್ಲಿ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವಾಗಿದೆ. ಮಕ್ಕಳು ಅನ್ನುವಂಥದ್ದು ತಂದೆ ತಾಯಿಗಳ ಸಮ್ಮಿಲನದಿಂದ ಉಂಟಾಗುವಂತಹ ಒಂದು ಪ್ರಕ್ರಿಯೆಯಾಗಿದ್ದರೂ ಸಹ ಇದು ದೇವರು ನಮಗೆ ಕೊಡುವಂತಹ ದಾನ ಎನ್ನುವಂಥದ್ದನ್ನ ನಾವುಗಳು ಎಂದಿಗೂ ಮರೆಯಬಾರದು. ನ್ಯಾಯಸ್ಥಾಪಕಗಳ ಪುಸ್ತಕ 13ನೇ ಅಧ್ಯಾಯದಲ್ಲಿ ಸಂಸೋನನ ಜನನದ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಚೋರ್ಗಾ ಎಂಬ ಊರಲ್ಲಿ ದಾನ್ ಕುಲದವನಾದ ಮಾನೋಹ ಎಂಬ ಮನುಷ್ಯನಿದ್ದ. ಅವನ ಹೆಂಡತಿ ಬಂಜೆಯಾಗಿದ್ದಳು, ಅವರಿಗೆ ಮಕ್ಕಳಿರಲಿಲ್ಲ. ಹೀಗಿರುವಾಗ ಒಂದು ದಿನ ದೇವರ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಏರುವಿ, ಆದ್ದರಿಂದ ಜಾಗರೂಕತೆಯಿಂದ ಇರು, ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು, ಯಾವ ನಿಷಿದ್ಧ ಪದಾರ್ಥವನ್ನ ಊಟ ಮಾಡದಿರು, ನೀನು ಗರ್ಭವತಿಯಾಗಿ ಏರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು, ಅವನು ಹುಟ್ಟಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಸಂಸೋನನ ಜನನಕ್ಕಿಂತ ಮುಂಚಿತವಾಗಿ ಯೆಹೋವನ ದೂತನು ಸಂಸೋನನ ತಾಯಿಗೆ ಅಥವಾ ಮಾನೋಹನ ಹೆಂಡತಿಗೆ ತಾನು ಪಾಲಿಸಬೇಕಾದ ಕೆಲವು ನಿಯಮಗಳನ್ನ ಆತನು ತಿಳಿಸುವಂತದಾಗಿ ನಾವು ನೋಡುತ್ತೇವೆ. ಅದಕ್ಕನುಸಾರವಾಗಿ ಅವರು ತಮ್ಮ ಜೀವಿತವನ್ನ ಕ್ರಮೀಕರಿಸಿದರ ಫಲವಾಗಿ ದೇವರು ಅವರಿಗೆ ಒಬ್ಬ ಮಗನನ್ನ ಕೊಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ. ಈ 21ನೇ ಶತಮಾನದಲ್ಲಿ ನಾವು ವಾಸಿಸುವಾಗ ಇಂದು ನಾವು ದೇವರು ನಮಗೆ ಕೊಡುವಂತಹ ದಾನಗಳನ್ನ ಯಾವ ರೀತಿಯಲ್ಲಿ ಸಾಕಿ ಸಲಹುತ್ತಿದ್ದೇವೆ ಎನ್ನುವಂಥದ್ದನ್ನ ಒಂದು ಸಾರಿ ನಾವು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಸತ್ಯವೇದದಲ್ಲಿ
ಪಾಸಿಟಿವ್ ಆಗಿರುವಂತಹ ಕಾರ್ಯಗಳು ಬರೆದಿರುವ ಜೊತೆಗೆ ಸಕಾರಾತ್ಮಕವಾಗಿರುವಂತಹ ಕಾರ್ಯಗಳು, ನೆಗೆಟಿವ್ ಆಗಿರುವಂತಹ ಕಾರ್ಯಗಳನ್ನು ನಾವು ನೋಡ್ತೇವೆ. ಸಮುವೇಲನ ಪುಸ್ತಕದಲ್ಲಿ ಏಲಿಯ ಮಕ್ಕಳ ಕುರಿತಾಗಿ ಬರೆಯಲ್ಪಟ್ಟಿರುವ ಏಲಿಯ ಮಕ್ಕಳು ದುಷ್ಟರಾಗಿದ್ರು. ಏಲಿ ಪುರೋಹಿತ, ಏಲಿ ಯಾಜಕ, ಆದರೆ ತನ್ನ ಮಕ್ಕಳನ್ನ ಸಾಕುವಂತಹ ಸಂದರ್ಭದಲ್ಲಿ, ಬೆಳೆಸಬೇಕಾದ ಸಂದರ್ಭದಲ್ಲಿ ಒಂದು ದೈವಿಕವಾದ ಮಾರ್ಗದಲ್ಲಿ ಬೆಳೆಸದೆ ಹೋದದರ ಫಲವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು. ಕೇವಲ ದುಷ್ಟರಲ್ಲ, ಬಹು ದುಷ್ಟರಾಗಿದ್ದರು. ಅದಕ್ಕೆ ಬದಲಾಗಿ ಸಮುವೇಲನನ್ನ ದೇವರು ಆರಿಸಿಕೊಂಡ. ಸಮುವೇಲನ ಕುರಿತಾಗಿ ನಾವು ಕಲಿಯುವಂಥದ್ದು, ಸಮುವೇಲನ ಮಕ್ಕಳು ಲಂಚಕ್ಕೋಸ್ಕರವಾಗಿ ನ್ಯಾಯವನ್ನ ತೀರಿಸ್ತಾ ಇದ್ರು. ಏಲಿ ಪುರೋಹಿತನಾಗಿದ್ದ, ಸಮುವೇಲನು ಪುರೋಹಿತ ಪ್ಲಸ್ ಯಾಜಕನ ಪ್ರವಾದಿಯಾಗಿದ್ದ. ಆದಾಗ್ಯೂ ದೇವರು ಅವರಿಗೆ ಕೊಟ್ಟಂತಹ ಮಕ್ಕಳನ್ನ ದೈವಿಕವಾದ ಮಾರ್ಗದಲ್ಲಿ ಸಾಕುವುದಕ್ಕೆ ಅವರು ಸೋತು ಹೋದರು. ಇದು ಕೇವಲ ಸಂಡೇ ಸ್ಕೂಲ್ ಟೀಚರ್ಗಳ ಕರ್ತವ್ಯ ಮಾತ್ರವಲ್ಲ, ಇದು ಪ್ರತಿಯೊಬ್ಬ ತಂದೆ ತಾಯಿಗಳ ಆದ್ಯ ಕರ್ತವ್ಯ ಅನ್ನುವಂಥದ್ದನ್ನ ನೀನು ನಾನು ಮರೆಯಬಾರದು. ನಮ್ಮ ಮಕ್ಕಳನ್ನ ನೋಡಿ, ಪ್ರತ್ಯೇಕವಾಗಿ ಸೇವೆಯಲ್ಲಿರುವಂತಹ ನಮ್ಮ ಮಕ್ಕಳನ್ನು ನೋಡಿ ಸಮೂಹ ಏನು ಹೇಳ್ತಾರೆ, ಇವನು ಎಂಥವನಾಗುವನೋ ಎಂಬುವಂತ ಮಾತನ್ನ ಯಾವ ಅರ್ಥದಲ್ಲಿ ಹೇಳುತ್ತಾರೆ ಎಂಬುವಂಥದ್ದನ್ನ ಒಂದು ಸಾರಿ ನೀನು ನಾನು ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಇಂದು ನಾವು ಸಂಪಾದನೆಯಲ್ಲಿ ಮುಳುಗಿ ಹೋಗಿದ್ದೇವೆ. ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ಬೇಕಾಗಿರುವಂಥದ್ದಷ್ಟು ನಾವು ಸಂಪಾದಿಸಿರ್ತಾ ಇದ್ದೇವೆ. ಪ್ರಿಯರೇ, ಇದ್ಯಾವುದು ಶಾಶ್ವತ ಅಲ್ಲ. ನೋಬಡಿ ನೋಸ್ ಹೂ ಇಸ್ ಗೋಯಿಂಗ್ ಟು ಡೈ ಫಸ್ಟ್. ಕಣ್ಣ ಮುಂದೆ ಅನೇಕ ಉದಾಹರಣೆಗಳಿವೆ. ಮಕ್ಕಳಿಗೋಸ್ಕರವಾಗಿ, ಮೊಮ್ಮಕ್ಕಳಿಗೋಸ್ಕರವಾಗಿ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿಟ್ಟಿರುವಂಥವರು, ಮಕ್ಕಳ ಅಕಾಲಿಕ ಮರಣದ ಮೂಲಕವಾಗಿ ಇಂದು ಆ ಮನೆಗಳು ಭೂತ ಬಂಗಲೆಯಾಗಿ ಬಿದ್ದಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ದೇವರು ನಮಗೆ ಕೊಟ್ಟಿರುವಂತಹ ಆಯುಸ್ಸು ಕೊಂಚವಾಗಿರುವಂಥದ್ದು. ಮೋಶೆ ಹೇಳಿರುವಂಥದ್ದು, ನಮ್ಮ ದಿನಗಳನ್ನು ಎಣಿಸುವಂತೆ ನಮ್ಮ ದಿನವು ಕೊಂಚವೇ ಎಂದು ಎಣಿಸುವ ಹಾಗೆ ಜ್ಞಾನದ ಹೃದಯವನ್ನು ದಯಪಾಲಿಸಿಕೊಡು. ಈ ಕೊಂಚವಾದ ದಿನದಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಬಹುಮಾನವನ್ನ ದೈವಿಕ ಮಾರ್ಗದಲ್ಲಿ ಬೆಳೆಸದೆ ಅವರಿಗೆ ಬೇಕಾಗಿರುವಂತಹ ಆರ್ಥಿಕವಾದಂತಹ ಸಂಪಾದನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರುವುದಾದರೆ ನಮ್ಮಷ್ಟು ನತದೃಷ್ಟರು ಲೋಕದಲ್ಲಿ ಯಾರೂ ಇಲ್ಲ. ಪ್ರಿಯರೇ, ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು, ನಿನ್ನ ಮಕ್ಕಳು ದೇವರ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಎಂಬುದಕ್ಕಿಂತ ಶ್ರೇಷ್ಠವಾದ ಆಶೀರ್ವಾದ ಬೇರೆ ಯಾವುದೂ ಇಲ್ಲ ಎಂಬುದಾಗಿ. ಒಂದು ಸಾರಿ ಯೋಚನೆ ಮಾಡಿಕೊಳ್ಳುವ. ಇವತ್ತು ಅಂತಾರಾಷ್ಟ್ರೀಯ ಸಂಡೇ ಸ್ಕೂಲ್ ದಿನವನ್ನು ನಾವು ಆಚರಣೆ ಮಾಡುತ್ತಿರುವಾಗ, ಈ ದಿನವನ್ನು ಆಚರಣೆ ಮಾಡುವಂತಹ ದಿನದಲ್ಲಿ ಸಹ ನಾವುಗಳು ಕಾಂಪಿಟೇಷನ್ ಇಟ್ಟಿರ್ತೇವೆ. ಸಾಂಗ್ ಕಾಂಪಿಟೇಷನ್, ಮೆಮೊರಿ ವರ್ಸ್ ಬೈ ಕಾಂಪಿಟೇಷನ್, ಫ್ಯಾಷನ್ ಶೋ. ಸಭೆಗಳಲ್ಲಿ ನಮ್ಮ ಸಂಡೇ ಸ್ಕೂಲ್ನ ಮೂಲ ಉದ್ದೇಶ ಫ್ಯಾಷನ್ ಶೋ ಅಲ್ಲ, ಕಾಂಪಿಟೇಷನ್ ಅಲ್ಲ. ಸಂಡೇ ಸ್ಕೂಲ್ನ ಮೂಲ ಉದ್ದೇಶ ಮಕ್ಕಳಿಗೆ ದೈವಿಕ ಮಾರ್ಗದಲ್ಲಿ ನಡೆಸುವಂಥದ್ದು, ಮಕ್ಕಳನ್ನ ದೇವರ ಸೇವೆಗೋಸ್ಕರವಾಗಿ ಸಿದ್ಧ ಮಾಡುವಂಥದ್ದು. ಒಂದು ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳುವ. ಸಂಡೇ ಸ್ಕೂಲ್ ಓದಿ ಅದರ ಫಲವಾಗಿ ನನ್ನನ್ನು ನಾನು ದೇವರ ಸೇವೆಗೆ ಒಪ್ಪಿಸಿಕೊಟ್ಟಿದ್ದೇನೆ ಎಂಬುದಾಗಿ ಹೇಳುವುದಕ್ಕೆ ಎಷ್ಟು ಜನರಿಗೆ ಧೈರ್ಯ ಇದೆ? ಕಾರಣ ನಮಗೆ ಅದರ ಕುರಿತಾಗಿ ಹೇಳ್ಕೊಡ್ಲಿಲ್ಲ.
ಕೆಲವು ದಿನಗಳ ಹಿಂದೆ ಒಂದು ಕ್ಯಾಂಪ್ ನಡೆಸಿದ್ರು. 7 ರಿಂದ 8 ಲಕ್ಷ ಖರ್ಚು ಮಾಡಿದ್ರು. ಒಬ್ಬರು ನನಗೆ ಹೇಳಿದ್ರು, ವಿ ಎಂಜಾಯ್ಡ್ ಲಾಟ್. ನಾವು ಬಹಳವಾಗಿ ಸಂತೋಷ ಪಟ್ಟಿವಿ. ಕರ್ತನ ಸೇವೆಯ ಹೆಸರಿನಲ್ಲಿ ನಾವೇನ್ ಮಾಡಿದ್ವಿ? ಆನಂದ ಪಟ್ವಿ. ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜಾಡಿದ್ವಿ. ಹೆಸರು ಯೂತ್ ಕ್ಯಾಂಪ್. ಪ್ರಿಯರೇ, ಪ್ರತಿಯೊಂದಕ್ಕೂ ಎಣಿಸಿ ನಾವು ಲೆಕ್ಕ ಕೊಡಬೇಕು. ಇಂದು ನೀವು ನಿಮ್ಮ ಮಕ್ಕಳಿಗೆ ಏನನ್ನ ಬಿತ್ತುತ್ತೀರೋ, ಸತ್ಯವೇದವನ್ನ ಅಧ್ಯಯನ ಮಾಡಿಸುವಂತಹ ನಿಮ್ಮ ಮಕ್ಕಳಿಗೆ ಸ್ಪರ್ಧಾತ್ಮಕ ಮನೋಭಾವವನ್ನ ಬಿತ್ತುವಂತವರಾಗಿದ್ದರೆ ಅವರು ಸ್ಪರ್ಧಾತ್ಮಕ ಮನೋಭಾವದಲ್ಲಿಯೇ ಬೆಳೆಯುತ್ತಾರೆ. ನಾವು ನಮ್ಮ ಮಕ್ಕಳಿಗೆ ಯಾವ ಉದ್ದೇಶದಿಂದ ದೇವರ ವಾಕ್ಯವನ್ನು ಕಲಿಸಿಕೊಡ್ತಾ ಇದ್ದೇವೆ? ಯಾತಕ್ಕೋಸ್ಕರವಾಗಿ ನಾವು ಭಾನುವಾರದ ಶಾಲೆಗೆ ಕಲಿಸ್ತಾ ಇದ್ದೇವೆ? ಅವರು ಪ್ರಥಮ ಸ್ಥಾನವನ್ನು ಬರುವುದಕ್ಕೋಸ್ಕರವಾಗಿಯೋ? ಹಾಗಿರುವುದಾದರೆ ವಿ ಆರ್ ಇನ್ ರಾಂಗ್ ಪಾತ್. ನಾವು ತಪ್ಪಾದ ಮಾರ್ಗದಲ್ಲಿ ಇದ್ದೇವೆ. ಪ್ರಿಯರೇ, ಜಾನ್ ರೈಸ್ ಆತನ 3 ಉದ್ದೇಶ. 1, ಟು ಗಿವ್ ಬೇಸಿಕ್ ಎಜುಕೇಶನ್, ಪ್ರಾಥಮಿಕ ಶಿಕ್ಷಣವನ್ನು ಕೊಡುವುದು. ಯಾಕಂದ್ರೆ ಮಕ್ಕಳು ವಿದ್ಯಾಭ್ಯಾಸವಿಲ್ಲದೆ ಅಳಿಯುವಂಥವರು, ಕೆಲಸ ಮಾಡುವಂಥವರು. ಟು ಗಿವ್ ದ ಬೇಸಿಕ್ ಎಜುಕೇಶನ್, ಟು ಟೀಚ್ ದ ಮಾರಲ್ ಸ್ಟೋರೀಸ್. ಯಾಕಂದ್ರೆ ಲೋಕದ ಮಾಲಿನ್ಯಗಳಿಗೆ ಒಳಪಟ್ಟು ಮಕ್ಕಳು, ಮಾರಕವಾದಂತಹ ಕೆಟ್ಟ ಚಟಗಳಿಗೆ ಒಳಪಟ್ಟು ಮಕ್ಕಳು ತಮ್ಮ ಜೀವಿತವನ್ನ ಹಾಳು ಮಾಡುತ್ತಿರುವಂತದ್ದನ್ನ ನೋಡಿದಂತಹ ರಾಬರ್ಟ್ ರೈಸ್ ಆ ಮಕ್ಕಳನ್ನ ಆ ಒಂದು ಪಾಪದ ಕೂಪದಿಂದ ಹೊರತರುವುದಕ್ಕೋಸ್ಕರವಾಗಿ ಅವರಿಗೆ ಮಾರಲ್ ಟೀಚಿಂಗ್ಸ್. ಸೊ 3ನೇದಾಗಿ ರಾಬರ್ಟ್ ರೈಸ್ ಅವರ ಉದ್ದೇಶ ಟು ಇವಾಂಜಲೈಸ್, ಮಕ್ಕಳಿಗೆ ಸುವಾರ್ತೆಯನ್ನು ಸಾರುವಂಥದ್ದು. ಇಂದು ಸಂಡೇ ಸ್ಕೂಲ್ ಅನ್ನುವಂಥದ್ದು ನಮ್ಮ ಸಭೆಯಲ್ಲಿರುವಂತಹ 4 ಮಕ್ಕಳನ್ನ ಕೂಡಿಸ್ಕೊಂಡು ಒಂದು ಶಾಲೆ, ಒಂದು ಕ್ಲಾಸಲ್ಲಿ 1 ಮಗ ಮಾತ್ರ, ಒಂದು ಕ್ಲಾಸ್ 2 ಮಕ್ಕಳು ಮಾತ್ರ. ಬಿಕಾಸ್ ವಿ ಆರ್ ನಾಟ್ ಅಕಾಮಿಡೇಟಿಂಗ್ ಅದರ್ ಪೀಪಲ್, ಅದರ್ ಚಿಲ್ಡ್ರನ್. ಇನ್ ಕೇಸ್ ವಿ ಅಕಾಮಿಡೇಟ್ ಆಲ್ಸೋ, ಅವರನ್ನ ತಳ್ಳಿಬಿಟ್ಟು ನಮ್ಮ ಮಕ್ಕಳನ್ನ ನಾವು ಮೇಲೆ ತರ್ತೇವೆ. So we know, we personally experience Sunday school na ಪ್ರಮಾದವನ್ನ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂತ ವ್ಯಕ್ತಿ ನಾನು. ನೋ, ವಿ ಶುಡ್ ಥಿಂಕ್, ಯೋಚನೆ ಮಾಡಬೇಕು, ಯಾವ ಉದ್ದೇಶಕ್ಕೋಸ್ಕರವಾಗಿ ನಾವು ನಮ್ಮ ಮಕ್ಕಳನ್ನ ದೇವರ ವಾಕ್ಯವನ್ನ ಅಭ್ಯಾಸ ಮಾಡಿಸುವುದಕ್ಕೆ ಕಲಿಸ್ತಾ ಇದ್ದೇವೆ. ಸೊ ನಾವು ನಮ್ಮ ಮಕ್ಕಳಿಗೆ ಆ ದೈವಿಕ ಮಾರ್ಗದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಸದೆ ಹೋದರೆ, ಯು ಜಸ್ಟ್ ರಿಮೆಂಬರ್ ವಾಟ್ ಹ್ಯಾಪನ್ ಟು ಏಲಿಗೆ ಏನು ಸಂಭವಿಸಿತು, ಸಮುವೇಲನಿಗೆ ಏನು ಸಂಭವಿಸಿತು. ದ ಸೇಮ್ ಥಿಂಗ್ ವಿಲ್ ಹ್ಯಾಪನ್. ಚರಿತ್ರೆ ಮರುಕಳಿಸುವಂತದ್ದಾಗಿದೆ. ಯೋಹಾನನು ತನ್ನ ಪತ್ರಿಕೆಯಲ್ಲಿ ಹೇಳಿರುವಂಥದ್ದು, ನಿನ್ನ ಮಕ್ಕಳು ದೈವಿಕ ಭಕ್ತಿಯಲ್ಲಿ ಬೆಳೆಯುತ್ತಿದ್ದಾರೆ ಅನ್ನುವಂಥದ್ದೇ ಶ್ರೇಷ್ಠವಾದಂಥದ್ದು. ನಮ್ಮ ಮಕ್ಕಳು ದೈವಿಕ ಮಾರ್ಗದಲ್ಲಿ ಬೆಳೆಯುವಂಥವರಾಗಿದ್ದಾರಾ? ಒಮ್ಮೆ ಯೋಚಿಸಿ ನೋಡುವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. 119ನೇ ಕೀರ್ತನೆ 9ನೇ ವಾಕ್ಯ, ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ. ಈ ವಾಕ್ಯವನ್ನ ನಾವು ನಮ್ಮ ಮಕ್ಕಳಿಗೆ ತಿಳಿಸಿಕೊಡದೆ ಹೋದರೆ ಇಂದು ನಾವು ನಗುತ್ತೇವೆ, ನಮ್ಮ ಮಕ್ಕಳ
ಪರ್ಫಾರ್ಮೆನ್ಸ್ ಅನ್ನು ನೋಡಿ. ಆದರೆ 10 ವರ್ಷದ ನಂತರವಾಗಿ ವಿ ಕ್ರೈ ಲೈಕ್ ಎನಿಥಿಂಗ್. ಸಮಾಜ ಹೇಳ್ತಾರೆ ಇವನು ಏನಾಗ್ತಾನೆ ಎಂಬುದಾಗಿ. ವಾಟ್ ಕ್ಯಾನ್ ಬಿ ದಿಸ್ ಚೈಲ್ಡ್? ಒಮ್ಮೆ ಯೋಚನೆ ಮಾಡಿ ನೋಡ್ರಿ. ಸರ್ವಶಕ್ತನ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೇ, ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಕೇಳಿರುವಂಥ ದೇವರ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಮುಂದಕ್ಕೆ ಹೋಗುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕಳೆದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವನ್ನಲ್ಲೇ ಆಗಿರಲಿ. ಆಮೀನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.